ಈ ಮಂತ್ರಗತಿ ಮಾಯಾಜಲವನ್ನು ಈ ಕೊಳ್ತೋಗಿರೋ ಆಪಲ್ ಮೇಲೆ ಹಾಕುತ್ತಾಳೆ. ಅವಾಗ ಆ ಕೊಳ್ತೋಗಿರೋ ಆಪಲ್ ತಾಜಾ ಹಣ್ಣಾಗಿ ತಯಾರಾಗೋಗುತ್ತೆ. ಅವಾಗ ಈ ಮಂತ್ರಗತಿಯೇ ಆ ಆಪಲ್ ಅನ್ನ ತಿನ್ನುತ್ತಾಳೆ. ಇದರಿಂದ ಮುದುಕಿಯಾಗಿದ್ದ ಆ ಮಂತ್ರಗತಿ ತುಂಬಾನೇ ಸುಂದರವಾದ ಮಹಿಳೆಯಾಗಿ ತಯಾರಾಗಿ ಹೋಗುತ್ತಾಳೆ. ಅವಾಗ ಇವಳು ಆ ನದಿಯ ರಾಕ್ಷಸನ ಹತ್ರ ಹೋಗಿ ನಿಂತ್ಕೋತಾಳೆ. ಈತಳನ್ನ ನೋಡಿ ಆ ನದಿಯ ರಾಕ್ಷಸ ಪ್ರೀತಿಯಲ್ಲಿ ಬಿದ್ದೋಗ್ತಾನೆ. ಆವಾಗ ಇವರು ನೀನು ನಮಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ತಾರೆ. ಆವಾಗ ಈ ನದಿಯ ರಾಕ್ಷಸ ಈ ಅಂದವಾದ ಮಹಿಳೆಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾನೆ. ನಂತರ ಇವರು ಈ ನದಿಯ ರಾಕ್ಷಸನನ್ನ ಇವರ ಜೊತೆ ಕರ್ಕೊಂಡು ಹೋಗ್ತಾರೆ. ಅವಾಗ ಅಂದುಕೊಳ್ಳದೇನೆ ಶತ್ರುಗಳು ಇವರ ಮೇಲೆ ದಾಳಿ ಮಾಡ್ತಾರೆ. ಅವಾಗ ಇವರು ಒಬ್ಬೊಬ್ಬರಾಗಿ ಬಾವಿಯೊಳಗೆ ಬಿದ್ದೋಗ್ತಾರೆ. ನಂತರ ಆ ಮಂತ್ರಗತಿ ತಳ ಶಕ್ತಿಯಿಂದ ಆ ಬಾವಿಯನ್ನು ಮುಚ್ಚುತ್ತಾಳೆ. ಆವಾಗ ಆ ನದಿಯ ರಾಕ್ಷಸ ಈ ಮಹಿಳೆಯನ್ನು ಮುಟ್ಟಲು ಬರ್ತಾನೆ. ಆದ್ರೆ ಈ ಮಹಿಳೆ ಮೊದಲಿನ ತರ ಮುದುಕಿ ಆಗೋಗಿರ್ತಾಳೆ. ಇದನ್ನ ನೋಡಿ ಈ ನದಿಯ ರಾಕ್ಷಸ ತುಂಬಾನೇ ಭಯಗೊಳ್ಳುತ್ತಾನೆ. ನಂತರ ಈ ನದಿಯ ರಾಕ್ಷಸ ಬಾವಿಯಲ್ಲಿರುವ ನೀರನ್ನೆಲ್ಲ ಹೀರಿಕೊಳ್ತಾನೆ. ನಂತರ ಅಡ್ಡದಾಗಿ ಇದ್ದ ಈ ನದಿಯ ರಾಕ್ಷಸನನ್ನ ಪಕ್ಕಕ್ಕೆ ತಳ್ಳುತ್ತಾರೆ. ಆವಾಗ ಇವರಿಗೆ ಈಚೆ ಹೋಗಲು ಮಾರ್ಗ ಕಾಣಿಸುತ್ತದೆ. ಬಾವಿಯಲ್ಲಿದ್ದ ನೀರೆಲ್ಲ ಹೊಟ್ಟೆಯೊಳಗೆ ಇರೋದ್ರಿಂದ ನದಿಯ ರಾಕ್ಷಸ ತುಂಬಾನೇ ದೊಡ್ಡದಾಗಿ ಆಗೋಗಿರ್ತಾನೆ. ಅವಾಗ ಆ ಮಂತ್ರಗತಿ ನನ್ನನ್ನು ಕ್ಷಮಿಸು, ಬೇರೆ ಆಪ್ಷನ್ ಇಲ್ಲದೆ ನಾನು ಈ ಕೆಲಸ ಮಾಡ್ಬೇಕಾಯ್ತು ಅಂತ ಹೇಳಿ ಅಲ್ಲಿಂದ ಹೊಂಟೋಗ್ತಾಳೆ. ಇಷ್ಟರಲ್ಲೇ ಈ ಬಾವಿಯ ಒಳಗೆ ಮಾಯಾಶಕ್ತಿ ಇರುವ ಈ ಮಹಿಳೆ ಬರ್ತಾಳೆ. ಇವಳು ಚಾಟಿಯಿಂದ ಆ ನದಿಯ ರಾಕ್ಷಸನಿಗೆ ಹೊಡೆಯುತ್ತಾಳೆ. ಇದರಿಂದ ಆ ನದಿಯ ರಾಕ್ಷಸ ಕಲ್ಲಿನ ರೀತಿ ತಯಾರಾಗಿ ಹೋಗುತ್ತಾನೆ. ಆ ನಂತರ ಈತನ ಶರೀರದಲ್ಲಿದ್ದ ನೀರೆಲ್ಲ ಈಚೆ ಬಂದ್ಬಿಡುತ್ತೆ. ಮಿಕ್ಕ ಸ್ಟೋರಿ ಬೇಕು ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ.